ಹಾಯ್ ಹೆಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮಾಡುವುದರ ಮೂಲಕ ತಿಳಿಸಿ. ನಾನಂತೂ ಈಗ ನೀವು ನೋಡ್ತಾ ಇರ್ಬೋದು ಬ್ಯಾಕ್ ಸೈಡಲ್ಲಿ ಚರ್ಚು ಯಾವ ಥರ ಡೆಕೋರೇಟ್ ಮಾಡಿದ್ದಾರೆ ಅಂತ. ಇದು ನಮ್ಮ ಮನೆ ಹತ್ರನೇ ಇರೋದು ಚರ್ಚು. ಟಿ ಕ್ರಾಸು ಮುಂದೆಗಡೆ ಟಿ ವಿ ಸರ್ಕಲ್ ರೋಡು ಚರ್ಚ್ ಬರುತ್ತೆ ಇದು. ತುಂಬ ಅಂದರೆ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ. ನನಗಂತೂ ತುಂಬ ಖುಷಿ ಆಯಿತು. ವರ್ಷವೂ ಅಷ್ಟೇ ಇದೇ ಥರ ಡೆಕೋರೇಟ್ ಮಾಡ್ತಾರೆ. ಲೈಟ್ ಅರೇಂಜ್ಮೆಂಟ್ಸ್ ಅಂತ ಇರ್ಬೋದು, ಮತ್ತು ಫುಲ್ಲು ಗ್ರೀನರಿ ಆಗಿದೆ, ತುಂಬ ಫೇಶಿಯಸ್ ಆಗಿದೆ. ತುಂಬ ಚೆನ್ನಾಗಿದೆ. ಯಾವ ಥರ ಇದೆ ಅಂತ ನಿಮಗೂ ನೋಡಿಸ್ತೀನಿ ಕ್ವಿಕ್ಕಾಗಿ. ನೋಡೋಣ ಬನ್ನಿ ಯಾವ ಥರ ಇದೆ ಅಂತ. ಇದು ಒಳಗಡೆ ನೋಡ್ತಾ ಇರ್ಬೋದು ಒಂಥರ ಗುಹೆ. ಇದು ಒಳಗಡೆ ಫುಲ್ಲು ಕ್ಲೀನೆಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಅಷ್ಟೇ ಚೆನ್ನಾಗಿ ಮೇಂಟೆನೆನ್ಸ್ ಮಾಡ್ತಾರೆ ಇವರು. ತುಂಬ ಚೆನ್ನಾಗಿದೆ. ಈ ಗುಹೆ ಥರ ಇದು ಮಾಡಿ ಪ್ಲೀಸ್ ಇಲ್ಲಿ ನೋಡಿ ಯೇಸುದು, ಮೇರಿ ಮತ್ತು ಯೇಸು ಕ್ರಿಸ್ತ ಇರುವಂಥದ್ದು ಫೋಟೋ ಫ್ರೇಮ್ನ ಇಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಇಲ್ಲೆಲ್ಲ ನಾಳೆ ಫುಲ್ಲು ಕ್ಯಾಂಡಲ್ ಹಚ್ತಾರೆ. ತುಂಬ ಕ್ಯಾಂಡಲ್ಸ್ ಹಚ್ತಾರೆ. ಮತ್ತು ಇಲ್ಲೂ ಸಹ ಕ್ಯಾಂಡಲ್ ಹಚ್ತಾರೆ. ನಾವು ವರ್ಷವೂ ಬರ್ತೀವಿ. ಬಟ್ ಇವತ್ತು ಒನ್ ಡೇ ಮುಂದೆ ಬಂದಿದ್ದೀನಿ. ಯಾಕೆ ಅಂದರೆ ನಿಮಗೆ ನೋಡ್ಸೋದಕ್ಕೋಸ್ಕರ. ನಾಳೆನೂ ಅಷ್ಟೇ, ಇಲ್ಲೂ ಅಷ್ಟೇ ಕ್ಯಾಂಡಲ್ಲು ಹಚ್ತಾರೆ. ಇದು ಅಷ್ಟೇ ಎಷ್ಟು ಚೆನ್ನಾಗಿ, ಎಷ್ಟು ಕ್ಯೂಟಾಗಿ ಕಾಣಿಸ್ತಿದೆ ನೋಡಿ. ತುಂಬ ಇಷ್ಟ ಆಯಿತು ನನಗಂತೂ. ಬಾ ಕ್ಲೋಸ್ ಮಾಡು. ನೋಡ್ತಿ ಹೊರಗಡೆಯಿಂದ ಗ್ರೀನ್ ಲೈಟ್ ಇದು ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತದೆ. ಅಯ್ಯೋ ಇಲ್ಲ ಅಜ್ಜಿ, ಇಲ್ಲ ಹೋಗಿದ್ರೆ ಓಡಾಡ್ಕೊಂಬಂದ್ರಲ್ಲ, ಎಲ್ಲಿ ಬಿಟ್ರಿ? ಅಯ್ಯೋ ಇನ್ನೊಂದ್ಸಲಿ ನೋಡ್ಕೊಳ್ಳಜ್ಜಿ, ಎಲ್ಲಿ ಬಿಟ್ಟ ಪಾಪ. ಪಾಪ ನೋಡಿ ಅಲ್ಲಂತಜ್ಜಿ ಪಾಪ ಪರ್ಸ್ ಕಳ್ಕೊಂಬಿಟ್ಟೈತಂತೆ ಪಾಪ. ನಾವಿವಾಗೆ ಅಜ್ಜಿ ಬಂದಿದ್ದು. ಹುಷಾರು, ಮೆಲ್ಲಿಗೆ ಹುಡ್ಕ್ರಿ. ಹೇಳ ನಮ್ಮ ಮನೆಯವ್ರಿಗೆ, ಅರಿ ಬರ್ರಿ ಇಲ್ಲಿ, ನಮ್ಮ ಮನೆಯವ್ರಿಗೂ ಹೇಳ್ತೀನಿ ರೀ, ಹುಡುಕ್ಸ್ಕೊಡ್ತಾರೆ. ಗಾಬರಿ ಪಡಬೇಡಿ ಅಜ್ಜಿ ಪಾಪ. ನೋಡಿ ಇದು ಎಲ್ಲ ಎಷ್ಟು ಚೆನ್ನಾಗಿ, ಎಷ್ಟು ಗ್ರೀನರಿಯಾಗಿ ಹೆಂಗಿದೆ ಅಂತ ನೋಡಿ. ಇಲ್ಲಿರೋರು ಯಾರು ಎಲ್ಲೂ ಹೋಗಿಲ್ಲ ನೋಡಜ್ಜಿ, ನೀಟಾಗಿ ಹುಡ್ಕಜ್ಜಿ. ಈಗ ನೋಡಿ ಇದೆಲ್ಲ ಫುಲ್ಲು ಇದು ಚೆಂಡು ಹೂವು ಕಲರ್ಸ್ ಚೆಂಡು ಹೂವುಗಳು, ಕಲರ್ಫುಲ್ ಚೆಂಡು ಹೂವುಗಳು ಎಷ್ಟು ಚೆನ್ನಾಗಿದೆ ನೋಡಿ. ಫುಲ್ಲು ಎಲ್ಲ ಹೂವೆಲ್ಲ ಬಂದುಬಿಟ್ಟಿದೆ ಆಲ್ರೆಡಿ. ನೋಡ್ತಾ ಇರಿ ನೋಡಿ, ಎಲ್ಲ ಹೂವೆಲ್ಲ ಬಂದುಬಿಟ್ಟಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಎಲ್ಲ ಮಲ್ಟಿ ಕಲರ್ಸು ಚೆಂಡು ಹೂವು ಎಲ್ಲ ಹಾಕಿದ್ದಾರೆ. ಇದೆಲ್ಲದಕ್ಕೂ ಸಹ ಲೈಟ್ ಡೆಕೋರೇಟ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಎಲ್ಲೋಯ್ತಾ? ಈಗ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಇದು ನೋಡಿ ಚರ್ಚ್ದು ಎಷ್ಟು ಚೆನ್ನಾಗಿ ಡೆಕೋರ್ ಮಾಡಿದ್ದಾರೆ ಅಂತ ಚರ್ಚ್ದೊಳಗಡೆ. ಮತ್ತು ಇಲ್ಲಿ ನೋಡಿ ಗುಲಾಬಿ ಫ್ಲವರು ಮತ್ತು ಎಲ್ಲ ಈ ಥರದ್ದು ಗಿಡಗಳು ಇಲ್ಲ ಅನ್ನೋಂಗಿಲ್ಲ. ಪ್ರತಿಯೊಂದು ಗಿಡಗಳನ್ನೂ ಸಹ ಹಾಕಿದ್ದಾರೆ. ಅಷ್ಟೇ ಚೆನ್ನಾಗಿ ನೋಡಿಕೊಂಡು ನೀಟ್ನೆಸ್ಸಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ. ತುಂಬ ಇಷ್ಟ ಆಗುತ್ತೆ ನನಗೆ ಇದಂತೂ. ಇಲ್ಲೆಲ್ಲ ನಾಳೆ ಅಂತೂ ಖಾಲಿ ಇಡೋಕ್ಕೆ ಆಗಲ್ಲ, ಅಷ್ಟು ಜನ ಇರ್ತಾರೆ. ಅಷ್ಟು ಜನ ಇರ್ತಾರೆ. ಮುಟ್ಟಬಾರ್ದು ಕಂದ. ನೋಡಿ ಫುಲ್ಲು ಕಲರ್ಫುಲ್ಲು ಎಲ್ಲ ಥರದ್ದು ಹೂವು ಗಿಡಗಳು ಎಲ್ಲ ನೀಟಾಗಿ ನೋಡ್ಕೊಂಡಿದ್ದಾರಲ್ಲ, ಅದಕ್ಕೊಂದು ಹ್ಯಾಂಡ್ಸ್ ಆಫ್ ಹೇಳಬೇಕು. ನಾವು ಮನೆ ಹತ್ರನೇ ಬೆಳೆಸಿದ್ರೂ ಸಹ ಇಷ್ಟು ಚೆನ್ನಾಗಿ ಬೆಳೆಯಲ್ಲ. ಇಷ್ಟು ಚೆನ್ನಾಗಿ ಫ್ಲವರ್ಸು, ವಾವ್ ಸೂಪರ್. ನೋಡಿದ್ರೇ ಖುಷಿ ಆಗ್ತಿದೆ ನನಗಂತೂ. ತುಂಬ ಅಂದರೆ ತುಂಬ ಕಲರ್ಫುಲ್ಲು ಫ್ಲವರ್ಸು ಎಲ್ಲ ಇದೆ. ತುಂಬ ಅದು ನೋಡೋದಕ್ಕೂ ಸಹ ಎಲಿಗೆಂಟಾಗಿ ಕಾಣಿಸ್ತಿದೆ ಅಂತಲೇ ಹೇಳ್ಬೋದು. ಫುಲ್ಲು ಗ್ರೀನರಿ ಇರೋದ್ರಿಂದ ಪ್ಲಸ್ ಪಾಯಿಂಟ್ ಇದಕ್ಕೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಇನ್ನು ಈಗ ಚರ್ಚ್ ಕ್ಲೋಸ್ ಆಗಿದೆ. ನಾಳೆ ಫುಲ್ಲು ಓಪನಿಂಗ್ ಇರುತ್ತೆ. ಯಾರಾದರೂ ಬರೋರಿದ್ದರೆ ನಾಳೆ ಬಂದು ಆರಾಮಾಗಿ ನೀವು
ಫುಲ್ ಚರ್ಚ್ನ ವಿಸಿಟ್ ಮಾಡಿಕೊಂಡು ನೋಡಿಕೊಂಡು ಹೋಗ್ಬೋದು. ಇನ್ನು ಈಗ ಒಳಗಡೆ ನೋಡಿಸ್ತೀನಿ ಯಾವ ಥರ ಚರ್ಚ್ ಇದೆ ಅಂತ. ಸೊ ಆ್ಯಕ್ಚುಲಿ ಕ್ಲೋಸ್ ಆಗಿದೆ. ಲೈವ್ ವಿಡಿಯೋ ಮಾಡ್ಕೊತಾ ಇದ್ದೀನಿ. ಸೊ ನೋಡ್ತಾ ಇರ್ಬೋದು ನೀವು, ಇದು ಒಳಗಡೆ. ಇಲ್ಲಿ ಒಳಗಡೆ ಅಂತೂ ತುಂಬ ನಾಳೆ ಅಂದರೂ ಹೆವಿ ರಶ್ ಇರುತ್ತೆ. ಕ್ಯಾಂಡಲ್ ಎಲ್ಲ ಹಚ್ಚೋದು ಮತ್ತು ಪ್ರೇಯರ್ ಮಾಡೋರಿಗೆ ಆಗಿರ್ಬೋದು, ಪ್ರತಿಯೊಂದೂ ಸಹ ಕ್ಯೂ ಸಿಸ್ಟಮಲ್ಲಿ ತುಂಬ ಎಲ್ಲರಿಗೂ ಸಹ ಎಲ್ಲ ಧರ್ಮದವರು ಸಹ ಬಂದು ನೋಡಿಕೊಂಡು ಹೋಗ್ಬೋದು. ಚರ್ಚ್ನ ಕ್ಯಾಂಡಲ್ ಹಚ್ಚಿ ಪ್ರೇಯರ್ ಮಾಡಿಕೊಂಡು ಆ ಕಡೆಯಿಂದ ಎಕ್ಸಿಟ್ ಆಗ್ಬೋದು. ಸೊ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಒಂದಷ್ಟು ಸೂಚನೆಗಳು ಸಹ ಇದ್ದಾವೆ, ಬೋರ್ಡ್ಗಳು, ಮತ್ತು ನೋಡಿ ಡೆಕೋರೇಟ್ ಎಲ್ಲ ಯಾವ ಥರ ಎಷ್ಟು ನೀಟಾಗಿ ಮಾಡಿದ್ದಾರೆ ಅಂತ. ಸೊ ಇದೆಲ್ಲ ನೋಡ್ತೀನೋ ಆ ಕಡೆ ಕೆತ್ಕೊಬ ನಂದು. ಮತ್ತು ಇಲ್ಲೆಲ್ಲ ನೋಡಿ ಇಲ್ಲೂ ಸಹ ಕ್ಯಾಂಡಲ್ ಎಲ್ಲ ಹಚ್ಚಿ ಇಲ್ಲಿ ಒಳಗಡೆಯಿಂದನೂ ನೀಟಾಗಿ ಕಾಣಿಸುತ್ತಲ್ವ. ಸೊ ನೋಡಿ ಕ್ಯಾಂಡಲ್ ಎಲ್ಲ ಹಚ್ಚೋದಕ್ಕೂ ಸಹ ಟ್ರೇಗಳೆಲ್ಲ ಇಟ್ಟಿದ್ದಾರೆ. ಸೊ ಇಲ್ಲಿ ಕ್ಯಾಂಡಲ್ ಎಲ್ಲ ಹಚ್ಬೋದು ಮೇರಿ ಮತ್ತು ಯೇಸು ಕ್ರಿಸ್ತಾಗೆ. ಸೊ ತುಂಬ ಖುಷಿಯಾಗುತ್ತೆ ಈ ಥರದ್ದೆಲ್ಲ ನೋಡೋದಕ್ಕೆ ನಮಗಂತೂ. ಸೊ ಲಾಸ್ಟ್ ಸಲ ಅಂತೂ ಇಲ್ಲೆಲ್ಲ ತುಂಬ ಅಂದರೆ ತುಂಬ ಇದು ಇಟ್ಟಿದ್ರು. ಈ ಸಲ ಎಲ್ಲ ಎತ್ತಿಬಿಟ್ಟಿದ್ದಾರೆ. ಈ ಕಡೆ ಎಲ್ಲ ಕ್ರಿಸ್ಮಸ್ದು ತುಂಬ ಬಂಡೆ ಅಂತೆ, ಮತ್ತು ಚಿಕ್ಕ ಪುಟಾಣಿ ಗಿಫ್ಟ್ಗಳು, ಕುರಿಗಳು, ಈ ಥರದ್ದೆಲ್ಲ ಏನೇನೋ ಇಟ್ಟು ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದರು ಲಾಸ್ಟ್ ಸಲ. ಸೊ ಈ ಸಲ ಫುಲ್ಲು ಇದು ನೆಟ್ ಮಾಡಿದ್ದಾರೆ. ಮೇ ಬಿ ಇದು ನಾಳೆ ತೆಗಿತಾರ ಏನೋ ಗೊತ್ತಿಲ್ಲ. ಸೊ ಅಲ್ಲಲ್ಲಿ ಈ ನೆಟ್ ಒಳಗಡೆ ನೋಡ್ತಾ ಇರ್ಬೋದು ಚಿಕ್ಕ ಪುಟ್ಟ ಪ್ರಾಣಿಗಳನ್ನ ಇಟ್ಟಿದ್ದಾರೆ. ಸೊ ನೋಡ್ತಾ ಇರ್ಬೋದು ಚಿಕ್ಕ ಪುಟ್ಟ ಪ್ರಾಣಿಗಳನ್ನ ಇಟ್ಟಿದ್ದಾರೆ. ನೀರು ಹೋಗೋದೆಲ್ಲ ನೀಟಾಗಿ ಏನೇನೋ ಮಾಡಿದರು ಡೆಕೋರೇಟು. ಸೊ ಈ ಸಲ ಎಲ್ಲ ಕ್ಲೋಸ್ ಮಾಡಿದ್ದಾರೆ. ಮೇ ಬಿ ಅದು ಕ್ಲೋಸ್ ಮಾಡಿದರೆ ಅಂದರೆ ಬೇರೆ ಕಡೆ ಎಲ್ಲಾದ್ರೂ ಮಾಡಿದ್ದಾರೆ ಏನೋ ಗೊತ್ತಿಲ್ಲ. ಸೊ ನೋಡ್ತಾ ಇರ್ಬೋದು ಇದು ಚರ್ಚು, ಮತ್ತು ಇದು ಗೆಸ್ಟ್ ಹೌಸ್ ಅಂತ ಐ ಥಿಂಕ್. ಚರ್ಚ್ ಫಾದರ್ ಇರ್ತಾರಲ್ಲ ಅವರ ಮನೆ ಅನ್ಕೋತೀನಿ. ಸೊ ಚರ್ಚ್ದು ತುಂಬ ಚೆನ್ನಾಗಿ ಇದೆ ಅಂತಲೇ ಹೇಳ್ಬೋದು. ಸೊ ಇನ್ನು ಈ ಕಡೆ ನೋಡಿಸ್ತೀನಿ ಬನ್ನಿ. ವಾವ್, ಇದಂತೂ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತಂದರೆ ಸೂಪರಾಗಿದೆ ಅಲ್ವಾ. ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಕ್ರಿಸ್ಮಸ್ ಟ್ರೀ. ಸೊ ಕ್ರಿಸ್ಮಸ್ ಕ್ರಿಸ್ಮಸ್ ಹಬ್ಬ ಅಂತಂದರೆ ಕ್ರಿಸ್ಮಸ್ ಟ್ರೀ ಮತ್ತು ಎಲ್ಲ ಕಡೆನೂ ಅಷ್ಟೇ ಗಿಫ್ಟ್ಸು ಇದೆಲ್ಲ ಆ್ಯಕ್ಚುಲಿ ಕಾಮನ್ ಅಲ್ವಾ. ಸೊ ನೋಡಿ ಗಿಫ್ಟ್ಸು ಸಹ ಇಲ್ಲೇ ಇಟ್ಟಿದ್ದಾರೆ. ಕ್ರಿಸ್ಮಸ್ ಟ್ರೀ, ಚರ್ಚು, ಗುಹೆ. ಸೊ ನೋಡೋದಕ್ಕೆ ತುಂಬ ಅಂದರೆ ತುಂಬ ಆನಂದ, ತುಂಬ ಖುಷಿ ಆಗ್ತಿದೆ. ಇದಂತೂ ವ್ಯೂ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಸೊ ಇನ್ನು ನೋಡಿ ಇಲ್ಲಿ ಬಂದರೆ ನಾನು ಹೇಳಿದ್ನಲ್ಲ ಆಗಲೇ ಅಲ್ಲಿ ಹುಲ್ಲುದು ಮತ್ತು ಕುರಿ ಅದೆಲ್ಲ ಅದು ಏನೇನೋ ಇಟ್ಟಿದ್ರು ಅಂತ ಈ ಕಡೆ ಶಿಫ್ಟ್ ಮಾಡಿದ್ದಾರೆ. ನೋಡ್ತಾ ಇರ್ಬೋದು ನೀವು. ನೋಡಿ ಅಲ್ಲಿ ಯೇಸು ಕ್ರಿಸ್ತ ಅಲ್ಲಿ ಇರೋದಾಗಿರ್ಬೋದು, ಮತ್ತು ಇದೆಲ್ಲ ಏನು ಯೇಸು ಕ್ರಿಸ್ತದ ಪಾಲಕರೆಲ್ಲ ಇರ್ತಾರಲ್ಲ ಅದಾಗಿರ್ಬೋದು, ಮತ್ತು ಮೇರಿ ಆಗಿರ್ಬೋದು, ರೋಗ ರುಜಿನಗಳನ್ನೆಲ್ಲ ವಾಸಿ ಮಾಡ್ತಿದ್ರು ಅಂತ ಯೇಸುದು ಏನಿದೆಯಲ್ಲ ಸ್ಟೋರಿ. ಸೊ ಅದೆಲ್ಲನೂ ಸಹ ಈ ಆಲ್ಬಮಲ್ಲಿ ನೋಡಿ ಎಲ್ಲ ಒಂದೇ ಫ್ರೇಮಲ್ಲಿ ನೋಡ್ಬೋದು, ಆ ಥರ ಮಾಡಿದ್ದಾರೆ. ಸೊ ತುಂಬ ಖುಷಿಯಾಗುತ್ತೆ. ಇಲ್ಲಿ ಹುಲ್ಲಾಕಿರೋದ್ರಿಂದ ಸೊ ಹಸುಗಳನ್ನೂ ಸಹ ಇಲ್ಲಿಗೆ ಕರ್ಕೊಂಬಂದಿದ್ದಾರೆ ಸೊ ನೋಡಿಸೋದಕ್ಕೆ. ಸೊ ಅಂದರೆ ನಾಳೆ ಎಲ್ಲ ಫುಲ್ಲು ಬೇಕಲ್ವಾ, ಒಂದು ಥೀಮ್ ಅಂತ ಇರುತ್ತಲ್ವ. ಸೊ ಆ ಥೀಮ್ಗೆ ಹಸುಗಳು ಎಲ್ಲ ಥರದ್ದು ಇತ್ತು ಅನ್ನೋ ಒಂದು ಫೆಸಿಲಿಟೀಸ್ ನೋಡಿಸ್ತಿದ್ದಾರೆ. ಸೊ ಇಲ್ಲೊಂದು ಕ್ರಿಶ್ಚಿಯನ್ಸ್ದು ಬಂಡೆಕಲ್ಲಿಗೆ ಇದು ಮಾಡಿ ಒಂದು ಫೋಟೋ. ಸೊ ಇದಿಷ್ಟು ನಮ್ಮ ಮನೆ ಹತ್ರ ಇರುವಂತಹ ಕ್ರಿಸ್ಮಸ್ ಡೇಗೆ ಡೆಕೋರೇಟ್ ಮಾಡಿರುವಂತಹ ಚರ್ಚ್ ಇದು. ಸೊ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ನೋಡ್ತಾ ಇರ್ಬೋದು ನೀವು. ಹೀಲಿಯನ್ ಹಾಸ್ಪಿಟಲ್ ಅಪೋಸಿಟೇ ಇದೆ ಆ್ಯಕ್ಚುಲಿ. ನೋಡಿ ಅಲ್ಲಿ ಹಾಸ್ಪಿಟಲ್ ಅಂತ ಇದೆಯಲ್ಲ, 7 Hills ಅಂದರೆ ಹೀಲಿಯನ್ಸ್ ಹಾಸ್ಪಿಟಲ್ ಅಂತ ಇದೆಯಲ್ಲ, ಅದರ ಅಪೋಸಿಟೇ ಚರ್ಚ್ ಇದೆ. ನೀವು ನೋಡ್ಕೊಳ್ಬೋದು. ನಾಳೆ TV ಸರ್ಕಲ್ ಹೋಗೋ ರೋಡಲ್ಲಿ ಬಂದು ಆರಾಮಾಗಿ ನೀವು ನೋಡ್ಕೊಳ್ಬೋದು. ಇದಿಷ್ಟು ಇವತ್ತಿನ ವ್ಲಾಗ್ ಆಗಿತ್ತು. ಹೇಗಿದೆ
ಕ್ರಿಸ್ಮಸ್ ಸೆಲೆಬ್ರೇಷನ್ಗೆ ಚರ್ಚ್ ಡೆಕೋರೇಷನ್ನು ಮತ್ತು ಎಲ್ಲ ಪ್ರತಿಯೊಂದು ಯಾವ ಥರ ಆರ್ಗನೈಸ್ ಮಾಡಿದ್ದಾರೆ ಅಂತ ಇವತ್ತಿನ ವ್ಲಾಗಲ್ಲಿ ನೋಡಿಸ್ಕೊಡ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಸೊ ಅದು ಮೇಯ್ನ್ ಎಂಟ್ರೆನ್ಸು. ಸೊ ಅಲ್ಲೋಗೋದು ಮರ್ತಿದೆ, ಅದು ಮೇಯ್ನ್ ಎಂಟ್ರೆನ್ಸು. ಸೊ ಈ ಕಡೆ ಇಲ್ಲೂ ಒಂದು ಎಂಟ್ರೆನ್ಸ್ ಇದೆ. ಸೊ ನಿಮ್ಮ ಇಷ್ಟ. ಡಿಕ್ರಸ್ಸಿಂದ ಬರೋರು ಅಲ್ಲಿಂದ ಬರ್ತಾರೆ, ಟಿ ವಿ ಸರ್ಕಲ್ಲು ಡಿಕ್ರಸ್ ಹೋಗೋರು ಅಲ್ಲಿಂದ ಬರ್ತಾರೆ. ಮತ್ತು ಈ ಕಡೆ ಟೌನಿಂದ ಬರೋರು ಎಲ್ಲ ಈ ಕಡೆ ಆರಾಮಾಗಿ ಬರ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮಾಡುವುದರ ಮೂಲಕ ತಿಳಿಸಿ. ಥ್ಯಾಂಕ್ ಯು ಆಲ್. ಧನ್ಯವಾದಗಳು. ಬಾಯ್ ಬಾಯ್. ಟೇಕ್ ಕೇರ್. ಶುಭರಾತ್ರಿ. ಹ್ಯಾಪಿ ಮೇರಿ ಕ್ರಿಸ್ಮಸ್.